ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೇಲಿ ಹಬ್ಬ, ಮಕ್ಕೆ ಹಬ್ಬ. ಏನೋ ಒಂದು ಏನೋ ಸತ್ತಕ್ಕಿತ್ತಂದ್ರೆ ಎಡೆ ಇಕ್ಕದು. ನಮ್ಮ ತಾತಂಗೆ ಇವತ್ತು ಎಡೆ ಇಕ್ಕದು. ನಮ್ಮ ಮಾವ ಈಚೆ ಮರಿ ಹೊಡಿತಿದ್ರೆ ನಮ್ಮ ಎಡೆ ಇಕ್ಕಳು ನೋಡಿ ಹಂಗೆ ನೋಡ್ತವೆ. ದೊಡ್ಡಪ್ಪ ದೊಡ್ಡಪ್ಪನವ ಬ್ಲಡ್ ರೆಡಿ ಆಗ್ತಿದ್ದೀವಿ. ಬ್ಲಡ್ ಮರಿ ಹೊಡಿತಾ ಇದ್ದಾರೆ ಗೈಸ್. ಇಲ್ಲಿ ಯಾರಿಗಾರು ಮರಿ ಹೊಡಿಯಕ್ಕೆ ಬೇಕಂದ್ರೆ ನಮ್ಮ ಮಾವನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಡ್ತೀನಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ಇದೆ ಬೆನ್ ಪಟ್ಟಿ. ಇದನ್ನ ಪ್ರೆಗ್ನೆಂಟ್ ಇರೋ ಹೆಂಗ್ಸ್ರು ತಿಂದರೆ ಬ್ಲಡ್ ಜಾಸ್ತಿ ಆಗುತ್ತೆ. ಮರಿ ಕುಯ್ದು ಎಲ್ಲ ಗಲೀಜಾಗಿತ್ತಲ್ಲ, ನಮ್ಮ ಅಜ್ಜಿ ಪಾರ್ಸಲ್ ತೊಳಿತಾ ಇದ್ದೆ ಗೈಸ್. ಏನ 8,000 ಕೊಟ್ಟು ಮರಿ ತಂದಿರೋದೇನೆ ಸಂತೆಲಿ. ಮಟನ್ ಎಷ್ಟು ಕೆ ಜಿ ಆಗಿದೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಟೋಟಲು 8 kg ಮಟನ್ ಆಗಿದೆ. ಬೋಟಿ ಇಲ್ಲಿದೆ, ಸಪ್ರೇಟ್ ಬೋಟಿ 1 kg ಬರ್ಬೋದೇನೋ. ವಾಶ್ ಆಗಿದೆ 1.5 kg. ನಮ್ಮೂರಲ್ಲಿ ಬೆಳಿಗ್ಗೆ ನಾಷ್ಟಕ್ಕೆ ಅನ್ನ ಸಾರು. ಈ ಅಮ್ಮ ನಾಷ್ಟ ಮಾಡ್ಕೊಳ್ಳೋ ಅಂದರೆ ಅನ್ನ ಸಾರು ಮಾಡಿದೆ. ಪುಳಿಯೋಗರೆ ಏನಾರು ಮಾಡ್ಕೊಡುತ್ತೆ ಅಂದರೆ ನೋಡಿ ಗೈಸ್, ಎಷ್ಟು ಜಾಗ ಖಾಲಿ ಐತಿ ಈಗ. ಫ್ರೀ ಸ್ಪೇಸ್, ದಿವಾನ, ಚೇರ್ಸ್ ಎಲ್ಲ ಇಲ್ಲಿ ಸ್ವಲ್ಪ ಇಲ್ಲಿ ಶಿಫ್ಟ್ ಆಗಿದೆ. ಕಸ ಗುಡಿಸಿಲ್ವತ್ತೆ ಇಷ್ಟೊತ್ತು ಗಂಟ. ಈಗ ತೊಳಿತೀನಿ. ಗುಡ್ಗುಡಿ ಕೆಲಸ ಇದ್ದು ಇಲ್ಲಿ. ಈಗ ಪಾತ್ರೆ ಇಲ್ಲಿ ದಿವಾನ ಶಿಫ್ಟ್ ಆಗಿದೆ. ಜಾಗ ದೊಡ್ಡದಾಗಿರೋದಕ್ಕೂ ಅದಕ್ಕೂ ನಮ್ಮ ಪಾಪುಗೆ ಆಟ ಆಡೋಕ್ಕೆ ಇಲ್ಲಿ ಇಷ್ಟ, ಓಡಾಡೋಕ್ಕೆ. ನಮ್ಮ ಮನೇಲಿ ಹಿಂಗೆ 2 ಹೆಜ್ಜೆ ಎಕರೆ ಅಡುಗೆ ಮನೆ, ಹಿಂಗೊಂದು 2 ಹೆಜ್ಜೆ ಎಕರೆ ರೂಮು, ಹಿಂಗೊಂದು 2 ಹೆಜ್ಜೆ ಎಕರೆ ಬಾತ್ರೂಮ್ ಸಿಗುತ್ತೆ. ಇಲ್ಲ ಹಂಗಲ್ವಲ್ಲ, ಅದಕ್ಕೆ ಅವಳಿಗೆ ಇಲ್ಲಿ ಇಷ್ಟ, ದೊಡ್ಡದಾಗೈತೆ ಅಂತ. ಇವಾಗ ನೀರು ಬಿಟ್ಟಿದ್ದಾರೆ, ಬೇಗ ಮನೆ ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕೆಲಸ ಮಾಡೋದು, ಸ್ನಾನ ಮಾಡೋದು ಅಷ್ಟೇ. ಆಮೇಲೆ ಸಿಗ್ತೀನಿ, ಬಾಯ್. ಒರೆಸ್ದೆ ಗೈಸ್, ರೂಮು ಒರೆಸಾಯ್ತು. ಇಷ್ಟಾಗಲೇ ಒರೆಸಿದ್ದೀನಿ. ಇಲ್ಲಿಂದ ಆಚೆಗೆ ಈಗ ತೊಳಿಬೇಕು. ಈಗ ನೋಡಿ ಸ್ಟವ್ ನೋಡಿ ಹೆಂಗೆ ತೊಳೆಯೋದಿಲ್ಲ ಇವು ನಮ್ಮೂರಲ್ಲಿ. ನೀರು ಬಿಟ್ರೆ ಹಿಂಗೆ ರಾಜ್ಯ ಬರೋ. ಈಗ ಫಸ್ಟು ಗಂಜಲ ಹಿಡ್ದಿಕ್ಕೈತೆ. ಗಂಜಲನ ಹಿಂಗೆ ಒಂದೊಂದು ಚೂರು ಹಾಕ್ಬಿಡೋದಂತೆ. ಈಗ ಪೈಪಲ್ಲಿ ನೀರು ಬಿಟ್ಕೊಂಡು ಪರ್ಕೆಲ್ ತೊಳ್ಕೊಬೋದು. ಬಿಡತ್ತೆ ಇನ್ನೊಸ್ಯಾ. ಈಗ ಹೇಳೋ, ಬಂದವ್ರು ಬರಲಿ, ಬರ್ದಾದವ್ರು ಇರಲಿ, ಅವ್ರ ಪತಿ ಬಾಡಲ್ಲ, ಮಂಗಳವಾರ ಬಿಸಿ ಮಾಡ್ಕೊಂಡು ಉಣ್ಕೊಂಡಳಂತ ನಮ್ಮ ಅತ್ತೆ ಗೈಸ್. ನಂಟ್ರಿಗೆ ಹೇಳ್ತಿರೋದಂಗೆ. ಈಗ ದೇವ್ರನ್ನ ರೆಡಿ ಮಾಡ್ತಾ ಇದ್ದೀವಿ. ಈಗ ನಮ್ಮ ತಾತ ಇದ್ದಿದ್ರೆ ನಮ್ಮನ್ನೆಲ್ಲರೂ ನೋಡಿ, ನಾನು ವಿಡಿಯೋ ಮಾಡ್ತಿರೋದು ನೋಡಿ ಅದು ಏನಂತಿತ್ತೋ, ಅದು ಎಷ್ಟು ಖುಷಿ ಪಡ್ತಿತ್ತೋ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ರೆಡಿ ಮಾಡಿರೋ ದೇವ್ರ ಮನೆ ಹೆಂಗಿದೆ ಹೇಳಿ ಗಾಯ್ಸ್. ಈ ಪ್ರಿಪ್ರೇಷನ್ ಸ್ಟಾರ್ಟ್ ಆಯ್ತು ಗಾಯ್ಸ್. ಎಲ್ಲ ಅಡುಗೆ ಮಾಡೋಕೆ ರೆಡಿ ಮಾಡ್ತವ್ರೆ. ನಮ್ಮ ಅತ್ತೆ ಕಷ್ಟಪಡ್ತಿರೋದು ತೋರಿಸ್ಬೇಕು. ಚಿಕನ್ ಒಂದು ಕಡೆ ಚಿಕನ್ ಗ್ರೇವಿ, ಇನ್ನೊಂದು ಕಡೆ ಮಟನ್ ಉರಿತಾ ಇದ್ದಾರೆ. ಮಟನ್ ಸಾಂಬಾರಿಗೆ ಗೈಸ್. ಏನು ಅವ್ರ ಯಜಮಾನ್ರಿಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡ್ಕೊಂಡ್ರೆ ಹಿಂಗೆ ಆಡ್ತಿಯಲ್ಲ. ಇದ್ದಾಗ ಅವಳೆಲ್ಲ ಮಾಡಿಕ್ಕಿದ್ದು ಬಿಸಿ ಬಿಸಿಯ ಅಜ್ಜಿ ನಮ್ಮ ತಾತನ ಬಗ್ಗೆ ಹೇಳೈತಿ, ಕೇಳ್ಕೊ ಬನ್ನಿ ಒಂದ್ಸಲ. ಹಾಂ, ನಾನು ಅವ್ನು ಚೆನ್ನಾಗಿ ಒಳ್ಳಪತ್ತಿ ಕೊಡೋದ ಕೊಡೋಲ್ಲ. ಒಣ ತಕ ಒಡಮ ಸಾಕಂದ್ರೆ ಯಾಕ ಬಿಡುನು ಸಾಕಂದ್ರೆ ಮೋಹನ್ ಹಾಕಿ ಹೆಣ್ಣು ಕೊಟ್ಟು ನನ್ನ ಮಗ ಮೋಸ ಮಾಡ್ದೆ ನಿಮ್ಮಪ್ಪ ಅಂತ. ಇದಕ್ಕೆ ಬೋಟಿ ರೆಡಿ ಆಯ್ತಿದೆ.
ಚಿಕನ್ ಗ್ರೇವಿ ಇಲ್ಲಿ ರೆಡಿಯಾಗಿದೆ. ಬೆಲ್ಪಟ್ಟಿ ನೋಡಿ ಗೈಸ್, ಉಪ್ಪು ಸಾರ್ಬಿಟ್ಟು ಸ್ವಲ್ಪ ಹಿಂಗೆ ಕೂಡೋದಷ್ಟೇ. ಇನ್ನು ಮುದ್ದೆ ಮತ್ತು ಅನ್ನ ಎರಡೇ ಬ್ಯಾಲೆನ್ಸ್ ಇದೆ. ಆಲ್ರೆಡಿ ಒಂದು ರೌಂಡ್ ಪಾತ್ರೆ ತೊಗೊಳ್ತಾರೆ. ಇಲ್ಲಿಗೆ ಅಡಿಗೆ ಮುಕ್ತಾಯವಾಯಿತು. ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೂ ಈ ಥರ ಬಿಲ್ಡಪ್ಗೆ ಏನು ಕಮ್ಮಿಲ್ಲ ನಮ್ಮ ಅಜ್ಜಿ. ಹೊಸ ಮದುವೆ ಹೆಣ್ಗೂ ಕೆಲಸ ಕೊಟ್ಟಿರೋ ಅಂಥವಳು ನಮ್ಮ ಅಜ್ಜಿ, ಚಂದ್ರಿ ಅಜ್ಜಿ. ಎಲ್ಲರ ಕೈಲೂ ಕೆಲಸ ಮಾಡಿಸ್ತಾಳೆ, ತಾನು ಮಾತ್ರ ಮಾಡಲ್ಲ. ನಮ್ಮ ತಾತನ ತಂದೆ ಫಾರೆಸ್ಟ್ ಸಿದ್ದಯ್ಯ, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹೊಸ ಸೊಸೆ ನಯನವರು ಈ ಥರ ರೆಡಿ ಮಾಡಿದ್ದಾರೆ ನೋಡಿ. ಇವರೇ ನೋಡಿ ನಮ್ಮ ಮುತ್ತಜ್ಜಿ ಹಿರಿತಲೆ. ಇಲ್ಲ ಅವರೆಲ್ಲ ಈ ತಾತ, ಇವ್ರ ಹೆಂಡ್ತಿ ಇವರೇ. ಇವರಿಂದಲೇ ನಾವೆಲ್ಲ. ಎಷ್ಟು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ವು? 2:15 ಸ್ಟಾರ್ಟ್ ಮಾಡಿದ್ಕೆ 5 ಗಂಟೆ ಮುಗೀತು. 5:15 ಮುಗ್ದದೆ. ಮುದ್ದೆಯಿಂದ ಮುಕ್ತಾಯವಾಗಿದೆ. ಬೆಳಗ್ಗೆ ಎಲ್ಲ ಎದ್ದು ಅಷ್ಟೊತ್ತಿಗೆ ಓಡಬೇಕು ಅಂತ ಈಗ ನಮ್ಮ ಅಮ್ಮನ ಮನೆ ನೋಡೋಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಸಾಯಂಕಾಲ ಬಂದವ್ರೆ ನಮ್ಮ ಆಂಟಿದಿರು, ನಮ್ಮ ಮಮ್ಮಿ ಎಲ್ಲ. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಪಾಪ ಎಲ್ಲ ವಾಪಸ್ ಇವತ್ತು ರಿಟರ್ನು ನೈಟು, ಬೆಳಗ್ಗೆ ಅಷ್ಟೊತ್ತಿಗೆ. ಅದಕ್ಕೆ ಹೋಗೋ ಅಷ್ಟರಲ್ಲಿ ನಮ್ಮ ಮಮ್ಮಿಯವ್ರ ಮನೆ ನೋಡೋಣ ಅಂತ ಹೋಗ್ತಿದ್ದೀವಿ. ಅಂತ್ಯಕ್ರಿಯೆ ನಡೆದಿರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ ಗೈಸ್, ಪೂಜೆ ಮಾಡ್ಬಿಟ್ಟು ಬರೋಕ್ಕೆ ಗದ್ದೆ ಹತ್ರ. ನಿಶ್ಶಬ್ದ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಇಲ್ಲಿ ಇರೋ ನಮ್ಮ ಮನೆಯವ್ರಿಗೆ ಎಲ್ರಿಗೂ. ಮುತ್ತಜ್ಜಿ ಅಂತ ತೋರಿಸಿದ್ನಲ್ಲ, ಅವಳಿಂದ ಹಿಡಿದು ಮರಿ ಮೊಮ್ಮಕ್ಕಳು 3 ಮೊಮ್ಮಕ್ಕಳು ಎಲ್ರಿಗೂ ಗಂಟ್ಲು ಪೀಕ್ ಲೆವೆಲಲ್ಲಿ ಇರುತ್ತೆ, ಯಾರ್ದು ಸ್ವಲ್ಪ ಕಮ್ಮಿನೂ ಇಲ್ಲ. ಬರೀ ಗಲಾಟೆ ನಮ್ಮ ಮನೇಲಿ. ಈಗ ಎಲ್ಲರೂ ಅವ್ರ ಮನೇಲಿ ಮಾಡ್ಕೊ ಬಂದಿರೋ ಎಡೆಗಳಿಗ್ತಾ ಇದ್ದಾರೆ. ಈ ಮನೆ ಹೆಸರೇ ಗಾಡ್ನೋ ರೊಟ್ಟಿ ಗೈಸ್, ಗಾಡ್ನೋ ರೊಟ್ಟಿ ಅಂತ ಕರೀತಾರೆ. ನಮ್ಮ ತಾತನ ತಂಗಿದಿರಲ್ಲಿ ಇವರು ಒಬ್ರು, ಟೋಟಲ್ 3 ಜನ. ಎಲ್ಲರೂ ಈಗ ಅಡುಗೆ ಏನೇನು ತಂದಿದ್ರು ಐಟಮ್ಸ್ ಎಲ್ಲ ತಂದು ಜೋಡಿಸಾಗೋಯ್ತು. ಈಗ ಪೂಜೆ ಸ್ಟಾರ್ಟ್ ಮಾಡೋದು ಬಾಕಿ. ಫಸ್ಟ್ ಇಲ್ಲಿ ಸಿದ್ದಪ್ಪಾಜಿ ಗುಡ್ಡಪ್ಪದಿರು ಮಾಡ್ತಿದ್ದಾರೆ, ಅಂದರೆ ನಮ್ಮ ಮಾವಂದಿರು. ದೊಡ್ಡವರಿಂದ ಸ್ಟಾರ್ಟ್ ಆಗಿದೆ, ಆಮೇಲೆ ಎಲ್ಲರೂ ಮಾಡ್ತಾರೆ. ಇಲ್ಲಿ ಇರೋರೆಲ್ಲ ಮಾಡೋ ಅಷ್ಟರಲ್ಲಿ 2 ಅವರ್ ಆಗೋಯ್ತದೆ. ಅದಕ್ಕೆ ಎಲ್ಲ ಹೋಗೋಗಿ ಲಾಸ್ಟಲ್ಲಿ ಧೂಪ ಇಕ್ಬಿಟ್ಟು ಅಡ್ಬಿದ್ಕೊ ಬಂದರು. 10 ಗಂಟೆ ಎಲ್ಲ ಸುಮ್ಮನೆ ನಿಂತಿದ್ದ, ನಾನು ನುಗ್ದಂಗೆ ನುಗ್ತವ್ರೆ. ನಮ್ಮ ಮಟ್ಲಿರೋರೆಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗಿರುತ್ತೆ. ಅದಕ್ಕೆ ಎಲ್ಲ ಕುರಿ ತುಂಬ್ದಂಗೆ ತುಂಬ್ಕೊತವ್ರೆ. ಕೊನೆಗೂ ಪೂಜೆ ಎಲ್ಲ ಮುಗಿಸಿ ಇವಾಗ ಎಲ್ಲರೂ ಭಾಗ ಹಾಕ್ಬಿಟ್ಟು ಈಚೆ ಕೂತಿದ್ದೀವಿ. ಅರ್ಧ ಗಂಟೆ ಬಿಡ್ತವ್ರಿ ಇಲ್ಲಿ. ಬಾಗಿಲು ಓಪನ್ ಮಾಡಿ ಈಗ ಎಲ್ಲರೂ ಒಳಗಡೆಗೆ ಬಂದು ಏನೇನು ಬೇಕೋ ಎಡೆ ಮುಂದೆ ಇಕ್ಕಿರೋದು ಎತ್ಕ ತಿನ್ನೋದು. ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ಮಾಡ್ಬೇಕಾದ್ರೆ ಎಲ್ಲ ಕುರಿ ತುಂಬ್ದಂಗೆ ತುಂಬಿ ಎಲ್ಲ ಬರೀ ಅದೇ ಖಾಲಿ ಆಗೋದು ಮಾತ್ರ ಎಲ್ಲ ನಾನ್ ವೆಜ್ಜೇ. ನಮ್ಮ ಮನೇಲಿ ಸ್ವೀಟ್ ಮಾತ್ರ ಅಲ್ಲಲ್ಲೇ ಬಿದ್ದಿರ್ತವೆ. ಎಲ್ಲ ಒಂದೊಂದು ಜೊನ್ನೆ ಎತ್ಕೊ ಹೋಯ್ತವ್ರು ಆಗಲೇ. ಮೊದಲು ಹಂಗೆ ಮಾಡೋರು, ಬರೀ ಕಿವಿ ಮಟನು ಚಿಕನು ಅದನ್ನೇ ಎತ್ಕೊ ಬರ್ತಿದ್ರು. ಇವಾಗಲೂ ಅದೇ ಅಟ್ಟಿಯವರೆಲ್ಲ ಇದೇ ಆಗೋಯ್ತು. ಎಲ್ಲ ಊಟ ಮಾಡ್ತಾ ಇದ್ದಾರೆ ಗೈಸ್. ಒಳಗಡೆ ಜಾಗ ಇಲ್ಲ ಅಂತ ಪಡ್ಸಂಗೆ ಕುಣಿಸಿದ್ರು. ಒಳಗಡೆ ಸ್ವಲ್ಪ ಜನ ಕುತ್ಕೊ ತಿಂತವ್ರೆ. ನಾವು ಊಟ ಮಾಡುವ ಸರ್ದಿ. ಕೊನೆಗೂ ಹಬ್ಬ ಎಲ್ಲ ಮುಗೀತು. ಎಲ್ಲರೂ ಊಟ ಮಾಡಿ ಸ್ವಲ್ಪ ಜನ ಹೋಗೋರೆ, ಸ್ವಲ್ಪ ಜನ ಮಲಗೋರು, ಹಿಂಗೆ ಮನೇಲಿ ಮಲಗೋರೆ. ಇನ್ನೊಂದು ತಾತನ ಮನೇಲಿ ಇಲ್ಲೆಲ್ಲ ಜಾಸ್ತಿ ಊಟ ಮಾತಾಡ್ತವ್ರೆ. ನಾವು ತಾಚಿ ಮಾಡಬೇಕು. ಎಲ್ಲ ಖಾಲಿ ಗೈಸ್. ಊಟ ಮಾತ್ರ ಸಕ್ಕತ್ತಾಗಿತ್ತು ಅಡುಗೆ. 2015 ಎಷ್ಟೋ ಇಸ್ವಿನಿದು ನಮ್ಮ ಮಮ್ಮಿ ಮಾಡಿಕೊಟ್ಟಿದ್ದು ಅಜ್ಜಿಗೆ, ನಮ್ಮ ತಾತ ಮತ್ತು ನಮ್ಮ ಅಜ್ಜಿ, ನಮ್ಮವ್ವ. ನನ್ನ ಬ್ಲಾಗ್ನ ಪೂರ್ತಿಯಾಗಿ ಯಾರ್ಯಾರು ನೋಡ್ತಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಪ್ಲೀಸ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಸ್ಲೀಪಿಂಗ್ ಟೈಮ್. ಅಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.